ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಉಮೇಶ್ ಗುತ್ತೇದಾರ್. ಸ್ನೇಹಿತರೆ, ನಾವು ಸಂಪೂರ್ಣವಾಗಿ CM ಸಿದ್ದರಾಮಯ್ಯನವರ ಸಂಪೂರ್ಣ ವಿವರಣೆಯನ್ನು ಕೂಡ ನಾವು ನೋಡೋಣ ಸ್ನೇಹಿತರೆ. ಈಗಾಗಲೇ ಅವರು ಇವತ್ತಿನ ದಿನ ಅಂದರೆ ಮೇ 28, 2026 ಅವರ ಒಂದು CM ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನು ಕೊಟ್ಟಿರ್ತಾರೆ. ಈ ಒಂದು ರಾಜೀನಾಮೆ ಕೊಟ್ಟಿದ್ದ ನಂತರ ಅವರು ಮತ್ತೆ ದೆಹಲಿಗೆ ತೆರಳಿದಿರ್ತಾರೆ. ನಾವು ಇಲ್ಲಿವರೆಗೂ ಅವರ ಪ್ರಸ್ತುತ ರಾಜಕೀಯಕ್ಕೆ ಹೇಗೆ ಎಂಟ್ರಿ ಕೊಟ್ಟರು, ಅಲ್ಲಿಂದ ಇಲ್ಲಿಯವರೆಗೆ ಅವರು ಮಾಡಿರುವಂತಹ ಏನೇನು ಯೋಜನೆಗಳಿರಲಿ, ಅವರ ಸಾಧನೆಗಳಿರಲಿ, ಸಂಪೂರ್ಣ ವಿವರಣೆಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಅವರ ಬಗ್ಗೆ ಸಂಪೂರ್ಣ ತಿಳಿದುಕೊಳ್ಳಲು ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋ ಕೊನೆಯವರೆಗೂ ನೋಡಿ. ಇವರ ಪೂರ್ತಿ ಹೆಸರು ಬಂದುಬಿಟ್ಟು ಸಿದ್ದರಾಮಯ್ಯ ಅಂತ ಹೇಳಿ. ಇವರ ಜನನ ನೋಡ್ರಿ, 12 ಆಗಸ್ಟ್ 1948 ಇವರು ಮೈಸೂರು ಜಿಲ್ಲೆಯ ಒಂದು ಸಿದ್ದರಾಮನಹುಂಡಿ ಎಂಬ ಗ್ರಾಮದಲ್ಲಿ ಸಿದ್ದರಾಮಯ್ಯನವರು ಹುಟ್ಟುತ್ತಾರೆ. ಸಿದ್ದರಾಮಯ್ಯನವರ ವೃತ್ತಿ, ಅವರ ಪ್ರಮುಖವಾಗಿ ಮೂಲತಃ ಅವರು BSc ಮುಗಿಸ್ಕೊಂಡು ನಂತರ ಅವರು ವಕೀಲರಾಗಿ ಕೆಲಸ ಮಾಡ್ತಾರೆ. ನಂತರ ಅವರು ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾರೆ. ಅದಾದ ನಂತರ ಅವರು ರಾಜಕಾರಣಕ್ಕೆ ಪ್ರವೇಶವನ್ನು ಕೂಡ ಕೊಡ್ತಾರೆ ಸ್ನೇಹಿತರೆ. ಪ್ರಸ್ತುತ ಇವರು ಇರುವಂತಹ ಪಕ್ಷ ಯಾವುದಪ್ಪ ಅಂತಂದರೆ ಅದು ಕಾಂಗ್ರೆಸ್ ಪಕ್ಷ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಇವರ ರಾಜಕೀಯ ಪ್ರಾರಂಭ ಹೇಗೆ ಆರಂಭವಾಯಿತು? ಇವರು ನೋಡ್ರಿ, ಆರಂಭದಲ್ಲಿ ಒಂದು ಸಮಾಜವಾದಿಯ ಚಿಂತನೆಯ ಒಂದು ರಾಜಕೀಯದಲ್ಲಿ ಇವರು ಸಕ್ರಿಯವಾಗಿ ತೊಡಗುತ್ತಿದ್ದರು. ನಂತರ ಇವರು ಏನು ಮಾಡಿದ್ರಪ್ಪ ಅಂತಂದರೆ ಜನತಾ ಪರಿವಾರ ರಾಜಕೀಯದಲ್ಲಿ ಬೆಳೆದರು. ಅದಾದಮೇಲೆ ಮಾಜಿ ಪ್ರಧಾನಿ ಏನು ರಾಮಕೃಷ್ಣ ಹೆಗಡೆ ಅವರು ಇದ್ರಲ್ಲ, ಅವರ ಗಮನದಲ್ಲಿ ಇವರೊಂದು ರಾಜಕೀಯದಲ್ಲಿ ಬೆಳೆದಂತಹ ಒಂದು ಗಮನ ಕೂಡ ಇವರು ಸೆಳೆದರು. ನಂತರ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದು. ಇವರು ನೋಡ್ರಿ, ಮುಖ್ಯಮಂತ್ರಿ ಆಗಿರುವಂತಹ ಒಂದು ಅವಧಿ, ಇವರು ಮೊದಲು MLA ಕೂಡ ಆಗಿದ್ದಾರೆ, ಹಣಕಾಸು ಸಚಿವರಾಗಿದ್ದಾರೆ. ಇವರು CM ಆಗಿರುವಂತಹ ಅವಧಿ, ಮೊದಲನೇ ಅವಧಿ ಅಂತಂದರೆ 2013ರಿಂದ 2018, 5 ವರ್ಷಗಳ ಕಾಲ ಪೂರ್ಣ ಅವಧಿಯ ಒಂದು ಮುಖ್ಯಮಂತ್ರಿಯನ್ನು ಅವರು ಆ ಒಂದು ಅವಧಿ ಕಂಪ್ಲೀಟನ್ನು ಕೂಡ ಮಾಡ್ತಾರೆ ಸ್ನೇಹಿತರೆ. ನಂತರ ಅವರು 2ನೇ ಮುಖ್ಯಮಂತ್ರಿ ಅವಧಿ ಅವರು ಮತ್ತೆ ಕಂಟಿನ್ಯೂ ಆಗಿ CM ಆಗಿ ಮುಖ್ಯಮಂತ್ರಿಯಾಗಿ ಅವರು ಮತ್ತೆ ಮುಂದುವರಿತಾರೆ. 2023ರಿಂದ ಇವತ್ತು ಮೇ 28, 2026 ಅವರು CM ಆಗಿ ಮುಂದುವರಿತಾರೆ. ಇವತ್ತಿನ ದಿನ ಅವರು ರಾಜೀನಾಮೆ ಪತ್ರವನ್ನು ರಾಜ್ಯಪಾಲರಿಗೆ ಅವರ ಒಂದು CM ಸ್ಥಾನಕ್ಕೆ ರಾಜೀನಾಮೆ ಪತ್ರವನ್ನು ಕೂಡ ಅವರು ಸಲ್ಲಿಸ್ತಾರೆ. ನೋಡ್ರಿ, ಬಜೆಟ್ನಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿರುವಂತಹ ಒಂದು ಏನಾದರೂ ಇತಿಹಾಸ ಇತ್ತಂದ್ರೆ ಅದು CM ಸಿದ್ದರಾಮಯ್ಯನವರಿಗೆ ಹೋಗುತ್ತೆ. ಯಾಕಂದರೆ CMಗಳಲ್ಲಿ ಇಲ್ಲಿ ತನಕ ಎಷ್ಟು ಮುಖ್ಯಮಂತ್ರಿಗಳಿದ್ದಾರೆ, ಎಲ್ಲರುಗಳಲ್ಲಿ ಅತಿ ಹೆಚ್ಚು ಬಜೆಟ್ ಮಂಜೂರು ಮಾಡಿರುವಂತಹ ಯಾರಾದರೂ ಮುಖ್ಯಮಂತ್ರಿ ಇದ್ದಾರೆ ಅಂತಂದರೆ ಅವರು CM ಸಿದ್ದರಾಮಯ್ಯನವರು. ಇವರ ಪ್ರಮುಖ ಸಾಧನೆಗಳೇನು, ಇವರ ಯೋಜನೆಗಳೇನು? ಇವರು ನೋಡ್ರಿ, ಪ್ರಮುಖವಾಗಿ ಅನ್ನಭಾಗ್ಯ ಯೋಜನೆ ಅಂತೇಳಿ ಸ್ಟಾರ್ಟ್ ಮಾಡಿದ್ರು. ಇದು ಅನ್ನಭಾಗ್ಯ ಯೋಜನೆ ಯಾಕಪ್ಪ ಅಂತಂದರೆ ಬಡ ಕುಟುಂಬಗಳಿಗೆ ಉಚಿತವಾಗಿ ಅವರಿಗೆ ಒಂದು ಆಹಾರ ಧಾನ್ಯ ನೀಡಲಿ, ಅವರಿಗೆ ಒಂದು ಸಹಾಯ ಆಗಲಿ ಎಂಬ ಒಂದು ಯೋಚನೆಯಿಂದ ಅವರಿಗೆ ಅನ್ನಭಾಗ್ಯ ಯೋಜನೆ ಅಂಥೇಳಿ ಪ್ರಾರಂಭ ಮಾಡಿದ್ರು. ನಂತರ ಕ್ಷೀರಭಾಗ್ಯ ಅಂಥೇಳಿ ಪ್ರಾರಂಭ ಮಾಡಿದ್ರು. ಇದು ಕ್ಷೀರಭಾಗ್ಯ ಯೋಜನೆ ಏನಪ್ಪ ಅಂತಂದರೆ ಶಾಲಾ ಮಕ್ಕಳಿಗೆ ಉಚಿತವಾಗಿ ಹಾಲು ವಿತರಣೆ. ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲಿ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಹಾಲು ವಿತರಣೆ ಮಾಡ್ಬೇಕಂಥೇಳಿ ಕ್ಷೀರಭಾಗ್ಯ ಯೋಜನೆ ಅಂಥೇಳಿ ಅವರು ಪ್ರಾರಂಭ ಮಾಡಿದ್ರು. ಅದಾದ ನಂತರ ಅವರು ಇಂದಿರಾ ಕ್ಯಾಂಟೀನ್ ಅಂತ ಹೇಳಿ ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿದ್ರು. ಇಂದಿರಾ ಕ್ಯಾಂಟೀನ್ ಅಂತಂದರೆ ಇದು ನಗರದ ಪ್ರದೇಶಗಳಲ್ಲಿ ಯಾರು ಬಡ ಕುಟುಂಬಗಳಿರ್ತಾರೆ, ಬಡ ಜನಗಳು ಕೆಲಸಕ್ಕೆ ಹೋಗಿರ್ತಾರೆ, ಕಡಿಮೆ ಒಂದು ದರದಲ್ಲಿ ಅವರಿಗೆ ಒಂದು ಆಹಾರದ ವ್ಯವಸ್ಥೆ ಆಗಲಿ, ಒಂದು ಊಟದ ವ್ಯವಸ್ಥೆ ಆಗಲಿ, ಬಡವರಿಗೆ ಒಂದು ಸಹಾಯ ಆಗಲಿ ಅನ್ನೋ ಒಂದು ಅವರ ಉದ್ದೇಶದಿಂದ ಅವರು ಒಂದು ಇಂದಿರಾ ಕ್ಯಾಂಟೀನ್ ಅಂತ ಹೇಳಿ ಅವರು ಪ್ರಾರಂಭವನ್ನು ಕೂಡ ಮಾಡ್ತಾರೆ ಸ್ನೇಹಿತರೆ. ಇವರ ಭಾಗ್ಯಗಳಲ್ಲಿ ಬಹಳ ಪ್ರಮುಖ ಯೋಜನೆಗಳು ಯಾವಪ್ಪ ಅಂತಂದರೆ ಶಾದಿ ಭಾಗ್ಯ, ಕೃಷಿ ಭಾಗ್ಯ, ಪಶು ಭಾಗ್ಯ, ಇವುಗಳೆಲ್ಲ ಅವರ ಒಂದು ಭಾಗ್ಯಗಳ ಯೋಜನೆಗಳಲ್ಲಿ ಬರುತ್ತವೆ. ನೋಡ್ರಿ, 2023 ನಂತರ ಅವರು ಗ್ಯಾರಂಟಿಗಳನ್ನು ಕೂಡ ಕೊಟ್ಟರು. ಆ ಒಂದು ಗ್ಯಾರಂಟಿಯ ಯೋಜನೆಗಳೇನು ಅಂದರೆ ಅವರು 2ನೇ ಅವಧಿಯ ಒಂದು ಮುಖ್ಯಮಂತ್ರಿ ಆದಾಗ ಅಲ್ಲಿ ಅವರ ಒಂದು ಪ್ರಮುಖ ಯೋಜನೆ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಅವರು ಪ್ರಾರಂಭಿಸಿದರು. ಇದು ಗ್ಯಾರಂಟಿ ಯೋಜನೆಯಿಂದ ಬಹಳಷ್ಟು ಮಂದಿಗೆ ಉಪಯೋಗನೂ ಕೂಡ ಆಗಿದೆ, ಬಹಳಷ್ಟು ಮಂದಿಗೆ ಅನುಕೂಲನೂ ಆಗಿದೆ, ಅನಾನುಕೂಲನೂ ಆಗಿದೆ. ನೋಡ್ರಿ, ಪ್ರಮುಖ ಯೋಜನೆಗಳಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಅಂತ ಹೇಳಿ ಪ್ರಮುಖ ಒಂದು ಯೋಜನೆ ಇದು. ಶಕ್ತಿ ಯೋಜನೆ ಏನಂತಂದರೆ ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬ ಮಹಿಳೆಯರಿಗೂ ಉಚಿತ ಬಸ್ ಪ್ರಯಾಣ. ಅವರು ಬಸ್ನಲ್ಲಿ ಕರ್ನಾಟಕದಲ್ಲಿ ಯಾವುದೇ ಒಂದು ಮೂಲೆಯಿಂದ ಎಲ್ಲಿಗೆ ಹೋಗಲಿ ಅವರು ಒಂದು ಆಧಾರ್ ಕಾರ್ಡ್ ಮೇಲೆ ಅವರು ಫ್ರೀಯಾಗಿ ಅವ್ರು ಯಾವ ಸ್ಥಳಕ್ಕೆ ಬೇಕಾದರೂ ಆ ಸ್ಥಳಕ್ಕೆ ಅವರು ಫ್ರೀಯಾಗಿ ಹೋಗ್ಬೋದು. ಇದು ಶಕ್ತಿ ಯೋಜನೆ ಅಂಥೇಳಿ ಪ್ರಾರಂಭ ಮಾಡೋದು ಸ್ನೇಹಿತರೆ. ಶಕ್ತಿ ಯೋಜನೆ ಅಂತೇಳಿ ಪ್ರಾರಂಭ ಆದಮೇಲೆ ಇದರಿಂದ ಅನುಕೂಲನೂ ಅಷ್ಟೇ ಆಗಿದೆ, ಜನಗಳಿಗೆ ಅನಾನುಕೂಲನೂ ಕೂಡ ಅಷ್ಟೇ ಆಗಿದೆ. ಯಾಕಂತಂದರೆ
ಫ್ರೀ ಬಸ್ ಅಂದ ತಕ್ಷಣ ಪ್ರತಿಯೊಬ್ಬರು ಕೂಡ ಎಲ್ಲ ಬಸ್ಗಳಲ್ಲಿ ಫುಲ್ ರಶ್ಶು, ನಿಲ್ಲಕ್ಕೆ ಜಾಗ ಇಲ್ಲ, ಕೂಡಕ್ಕೆ ಜಾಗ ಇಲ್ಲ. ಎಷ್ಟೋ ಜನ ಬಸ್ ಹತ್ತುವಂತಹ ಸಂದರ್ಭದಲ್ಲಿ ಎಷ್ಟೋ ಜನ ಅಪಘಾತಕ್ಕೂ ಕೂಡ ಈಡಾಗಿದ್ದಾರೆ. ಸೊ ಇಂಥ ಒಂದು ಸನ್ನಿವೇಶಗಳನ್ನು ಕೂಡ ಬಂದಿದೆ. ಸೊ ಇದು ಮಹಿಳೆಯರಿಗೋಸ್ಕರ ಅಂತೇಳಿ ಅವರು ಒಂದು ಉಚಿತ ಬಸ್ ಪ್ರಯಾಣ ಅಂತೇಳಿ ಕೂಡ ಮಾಡಿದ್ದಾರೆ. ಸೊ ಇದರಿಂದ ಬಹಳಷ್ಟು ಜನಕ್ಕೆ ಅನುಕೂಲನೂ ಕೂಡ ಆಗಿದೆ. ಯಾಕಂದರೆ ಬಡ ಕುಟುಂಬಗಳಿಗೆ ಕೆಲಸಕ್ಕೆ ಹೋಗಬೇಕಿತ್ತಂದ್ರೆ ಅವ್ರು ದುಡ್ಡು ಕೊಟ್ಬಿಟ್ಟು ಹೋಗಬೇಕಿತ್ತು. ಅಂಥ ಜನಗಳಿಗೆ ಬಸ್ನ ಒಂದು ಫ್ರೀ ವಿತರಣೆ ಮಾಡಿಬಿಟ್ಟು ಅವರಿಗೆ ಬಹಳ ಅನುಕೂಲ ಆಗಿದೆ ಅಂತ ಹೇಳಿ ಕೂಡ ಹೇಳ್ಬೋದು ಸ್ನೇಹಿತರೆ. ನಂತರ ಗೃಹ ಜ್ಯೋತಿ ಅಂತೇಳಿ ಇದನ್ನು ಕೂಡ ಗ್ಯಾರಂಟಿ ಯೋಜನೆಗಳಲ್ಲಿ ಬರುವಂಥದ್ದು. ಸೊ ಗೃಹ ಜ್ಯೋತಿ ಅಂತಂದರೆ ಒಂದು ಮನೆಯಲ್ಲಿ ಇಂತಿಷ್ಟು ಯೂನಿಟ್ವರೆಗೂ ಸೊ ಉಚಿತ ವಿದ್ಯುತ್ ಮಿತಿಯ ಯೋಜನೆ ಅಂತ ಹೇಳಿ ಕೂಡ ಅವರು ಪ್ರಾರಂಭವನ್ನು ಕೂಡ ಮಾಡಿದ್ರು. ಅಂದರೆ ಒಂದು ಮನೆಯಲ್ಲಿ ಇಂತಿಷ್ಟೇ ನೀವು ಯೂನಿಟ್ ಸುಡ್ತೀರಾ ಅಂತಂದರೆ ಅದು ಬಡ ಕುಟುಂಬಗಳಿಗೆ ಅನ್ವಯ ಆಗುವಂಥದ್ದು. ಎಲ್ಲರಿಗೂ ಕೂಡ ಇಂತಿಷ್ಟು ಯೂನಿಟ್ ಒಳಗಡೆ ಸುಟ್ಟರೆ ನಿಮಗೆ ಉಚಿತ ಜ್ಯೋತಿ ಅಂದರೆ ಉಚಿತ ನಿಮಗೆ ಕರೆಂಟನ್ನು ಸಪ್ಲೈ ಮಾಡ್ಬೋದು ಅಂಥೇಳಿ ಅವರು ಗೃಹ ಜ್ಯೋತಿ ಅಂತೇಳಿ ಕೂಡ ಪ್ರಾರಂಭ ಮಾಡಿದ್ರು. ನಂತರ ಗೃಹಲಕ್ಷ್ಮಿ ಸ್ನೇಹಿತರೆ. ಸೊ ಇದು ಗೃಹಲಕ್ಷ್ಮಿ ಅಂತಂದರೆ ಭಾಳಷ್ಟು ಹೆಣ್ಮಕ್ಳಿಗೆ ಭಾಳಷ್ಟು ಯಾಕಂದರೆ ಕೆಲಸ ಇರಲಾರ್ದೆ ಎಷ್ಟೋ ಜನಗಳು ಕೂಡ ಕಷ್ಟದಲ್ಲಿದ್ದಾರೆ. ಅಂಥವರಿಗೆ ಇದು ಗೃಹಲಕ್ಷ್ಮಿ ಅನ್ನೋದು ಭಾಳಷ್ಟು ಮಹಿಳೆಯರಿಗೆ ಸಹಾಯವಾಗಿರುವಂಥದ್ದು. ಮತ್ತು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಭಾಳಷ್ಟು ಮಹಿಳೆಯರು ಬಲಿಷ್ಠರಾಗಿದ್ದಾರೆ ಅಂತ ಹೇಳಿ ಕೂಡ ಹೇಳ್ಬೋದು ಸ್ನೇಹಿತರೆ. ಸೊ ಯಾಕಂತಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಿರುವಂತಹ ದುಡ್ಡಿನಿಂದ ಎಷ್ಟೋ ಜನ ಮಹಿಳೆಯರು ಅವರ ಜೀವನವನ್ನು ಕೂಡ ಕಟ್ಟಿಕೊಂಡಿದ್ದಾರೆ. ಮತ್ತು ಅವರ ಮನೆಯಲ್ಲಿರೋ ನೋಡ್ರಿ, ತಿಂಗಳಿಗೆ 2,000 ರೂಪಾಯಿ ಅಂತಂದರೆ ಅವ್ರ ಮನೆಯಲ್ಲಿರುವಂತಹ ಒಂದು ಆಹಾರದ ವ್ಯವಸ್ಥೆಯಲ್ಲಿ, ಮಕ್ಕಳ ಒಂದು ಶಾಲೆಯ ಫೀಸ್ ಆಗಲಿ, ಇಂತಹದ್ದೆಲ್ಲ ಈ ಒಂದು ಗೃಹಲಕ್ಷ್ಮಿಯಿಂದ ಬಂದಿರುವಂತಹ ದುಡ್ಡಿನಿಂದ ಅವರು ಮನೆಯನ್ನು ಕೂಡ ನಡೆಸ್ತಾ ಇರ್ಬೋದು ಅಂತ ಹೇಳ್ಬೋದು. ಸೊ ಇದು ಗೃಹಲಕ್ಷ್ಮಿ ಅಂಥೇಳಿ ಕರ್ನಾಟಕದ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಮನೆ ಯಜಮಾನತೆ ಅಂಥೇಳಿ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಅಂಥೇಳಿ ಕೂಡ ಗ್ಯಾರಂಟಿ ಯೋಜನೆಯಲ್ಲಿ ಅವರು ಪ್ರಾರಂಭ ಮಾಡಿದ್ರು ಸ್ನೇಹಿತರೆ. ಸೊ ಅದೇ ಥರ ಏನೊಂದು ಅನ್ನಭಾಗ್ಯದಲ್ಲಿ ಏನೆಲ್ಲ ಅನ್ನಭಾಗ್ಯ ನೀಡ್ತಾ ಇದ್ರು ಅದರಲ್ಲಿ ಹೆಚ್ಚುವರಿ ಅನ್ನಭಾಗ್ಯ ನೀಡ್ಬೇಕಂತೇಳಿ ಕೂಡ ಅವರು ಈ ಒಂದು ಯೋಜನೆಗಳ ಮೂಲಕ ಸಹಾಯವನ್ನು ಕೂಡ ಅವರು ಮಾಡಿದ್ರು. ಇದಾದ ತಕ್ಷಣ ಯುವ ನಿಧಿ ಅಂತೇಳಿ ಕೂಡ ಅವರು ಸ್ಥಾಪನೆ ಮಾಡಿದ್ರು. ಸೊ ಯುವ ನಿಧಿಯಿಂದನೂ ಕೂಡ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸೊ ಇದರಿಂದ ಬರುವಂತಹ ದುಡ್ಡಿನಿಂದ ಅವರು ಮುಂದೆ ಅವರ ಕಾಲೇಜ್ ಫೀಸ್ ಆಗಲಿ, ಅವರು ಮುಂದೆ ದುಡಿಮೆ ನಂತರ ಅವರು ಏನಾದರೂ ಒಂದು ಅವರ ಹೆಜ್ಜೆ ಮೇಲೆ ಅವ್ರ ಕಾಲ ಮೇಲೆ ಅವ್ರು ನಿಲ್ಲಬೇಕಿತ್ತಂದರೆ ಯುವ ನಿಧಿಯಿಂದ ಬಂದಿರುವಂತಹ ದುಡ್ಡಿನಿಂದ ಅವರು ತಮ್ಮ ಬದುಕನ್ನು ಕಟ್ಟಿಕೊಂಡಿರುವಂತಹ ಒಂದು ಉದಾಹರಣೆಗಳು ಕೂಡ ಇವೆ ಸ್ನೇಹಿತರೆ. ಸೊ ನಂತರ ನೋಡ್ರಿ, ಅವರ ಒಂದು ಆಡಳಿತದಲ್ಲಿ ತೆಗೆದುಕೊಂಡಿರುವಂತಹ ಬಹಳ ಮಹತ್ವದ ನಿರ್ಧಾರಗಳು ಯಾವುವು ಅಂತಂದರೆ ಸಾಮಾಜಿಕ ಕಲ್ಯಾಣ ಯೋಜನೆಗಳಿಗೆ ಒತ್ತು ನೀಡ್ತಾ ಇದ್ರು. ಮತ್ತು CM ಸಿದ್ದರಾಮಯ್ಯ ಅಂತಂದರೆ ಅವರು ಬಡವರ, ರೈತರು, ಮಹಿಳೆಯ ಪರ ಯೋಜನೆಗಳನ್ನು ಅವರು ಪ್ರಾರಂಭಿಸ್ತಾ ಇದ್ರು ಅಂತ ಹೇಳಿ ಕೂಡ ಅವರ ಬಗ್ಗೆ ಧ್ವನಿಯನ್ನು ಕೂಡ ಇದೆ ಸ್ನೇಹಿತರೆ. ಸೊ ರಾಜ್ಯ ಬಜೆಟ್ನಲ್ಲಿ ಜನಪರ ಘೋಷಣೆಗಳು ಕೂಡ ಸಿದ್ದರಾಮಯ್ಯನವರು ಎತ್ತಾ ಇದ್ದರು. ಸೊ ಟೀಕೆಗಳು ನೋಡ್ರಿ, ಒಂದು ರಾಜಕಾರಣ ಅಂದಮೇಲೆ ವಿರೋಧ ಪಕ್ಷದವರಾಗಲಿ ಪಕ್ಷದಲ್ಲಿ ಇದ್ದವರಾಗಲಿ ಸೊ ಟೀಕೆ, ಟಿಪ್ಪಣಿ, ವಾದಗಳು ಇವೆಲ್ಲ ಇದ್ದಿದ್ದೇ ಇರುತ್ತದೆ. ಸೊ ಅವರ ನಾಯಕತ್ವ, ಸೊ ಸಿದ್ದರಾಮಯ್ಯ ಅವರ ಆಡಳಿತಕ್ಕೂ ಕೂಡ ಟೀಕೆಗಳು ಬಂದಿವೆ. ಸೊ ಏನಪ್ಪ ಅಂತಂದರೆ ಯಾವ ಟೀಕೆಗಳು, ವಾದಗಳು ಬಂದಿವೆ ಅಂತೇಳಿ ನೋಡ್ರಿ. ಸೊ ಅವರ ಒಂದು ಆಡಳಿತದಲ್ಲಿ ಹಣಕಾಸು ಭಾರ ಹೆಚ್ಚಳದ ಚರ್ಚೆಗಳು ಕೂಡ ಮತ್ತು ಕೆಲವು ರಾಜಕೀಯ ವಿವಾದಗಳು ಕೂಡ ಇರ್ತಾ ಇದ್ವು. ಯಾಕಂದ್ರೆ ಪ್ರತಿಯೊಬ್ಬ ಯಾವುದೇ ಪಕ್ಷ ಇದ್ರೂ ಕೂಡ ಸೊ ಅವು ರಾಜಕೀಯ ವಿವಾದಗಳಂತೂ ಇದ್ದೇ ಇರುತ್ತದೆ. ಸೊ ವಿರೋಧ ಪಕ್ಷಗಳಿಂದ ಆಡಳಿತ ಕುರಿತು ಅವರಿಗೆ ಟೀಕೆಗಳನ್ನು ಕೂಡ ಬರ್ತಾ ಇದ್ವು ಸ್ನೇಹಿತರೆ. ಸೊ ಇವರು ನೀವು ವೈಯಕ್ತಿಕ ಇವರ ಹಿನ್ನೆಲೆ ನೋಡ್ಬೇಕಿತ್ತಂತಂದ್ರೆ ಇವರು ಪದವೀಧರರ ಮುಗಿದ ಮೇಲೆ ಇವರು ಕಾನೂನು ಪದವೀಧರರು ಅಂತೇಳಿ ಒಂದು LLB ಕೋರ್ಸನ್ನು ಹೊಂದಿ ಇವರು ವಕೀಲ ವೃತ್ತಿಯಲ್ಲಿ ಕೂಡ ಕೆಲಸವನ್ನು ಮಾಡಿದ್ದಾರೆ. ಸೊ ನಂತರ ಇವರ ಒಂದು ಸರಳ ಭಾಷಣ ಶೈಲಿಯಿಂದ ಇವರ ಜನಪ್ರಿಯರಾಗಿ ಇವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು. ಸೊ ನಂತರ ಇವರು ಬಡವರ ಬಂಧು, ಜನನಾಯಕ ಅಂಥೇಳಿ ಬೆಂಬಲಿತ ಅಂಥೇಳಿ ಅವರು ಕರೆಸ್ಕೊಂಡ್ರು. ಸೊ ಸಿದ್ದರಾಮಯ್ಯ ಅವರು ನೋಡ್ಬೇಕು, ಸಿದ್ದರಾಮಯ್ಯ ಅವರವರು ಕುರುಬ ಸಮುದಾಯಕ್ಕೆ ಸೇರಿದಂಥವರು. ಸೊ ಇವರು ರಾಜಕೀಯ ಪ್ರವೇಶ ಹೇಗೆ ಪಡ್ಕೊಂಡ್ರಪ್ಪ ಅಂತಂದರೆ 1970 ಮತ್ತು 80ರ ಸಂದರ್ಭದಲ್ಲಿ ಆ ಒಂದು ದಶಕಗಳಲ್ಲಿ ಸೊ ಇವರ ಒಂದು ರೈತರ ಚಳುವಳಿ ನಡೀತಾ ಇತ್ತಲ್ಲ, ಆ ಒಂದು ರೈತರ ಚಳುವಳಿಗಳ ಅವರ ಜೊತೆ ಸಂಪರ್ಕ ಹೊಂದಿ ಸೊ ಇವರ ಒಂದು ರಾಜಕೀಯಕ್ಕೆ ಬೆಳೆದುವುದು ಸೊ ಅದು ಅವರ ಒಂದು ಮೊದಲನೇ ಹಂತ ಅಂತೇಳಿ ಕೂಡ ಹೇಳ್ಬೋದು ಸ್ನೇಹಿತರೆ. ಸೊ ಪ್ರೊಫೆಸರ್ MD ನಂಜುಂಡಸ್ವಾಮಿ ಅಂಥೇಳಿ ಅವರ ರೈತ ಹೋರಾಟಗಾರರ ಪ್ರಭಾವ ಕೂಡ ಆ ಒಂದು ಸಂದರ್ಭದಲ್ಲಿತ್ತು. ಬಳಿಕ ಅವರು ಸ್ಥಳೀಯ ರಾಜಕಾರಣಿಯಲ್ಲಿ ಬೆಳೆಯಲು ಸೊ ಆರಂಭವನ್ನು ಕೂಡ ಮಾಡಿದ್ರು ಸ್ನೇಹಿತರೆ. ಸೊ ಇವರು ಪಕ್ಷಗಳು, ಆರಂಭದ ಪಕ್ಷಗಳು ಒಂದೇ ಸಲ ಇವರು ಕಾಂಗ್ರೆಸ್ಗೆ ಬರಲಿಲ್ಲ. ಇವರು ಮೊದಲು ಭಾರತೀಯ ಲೋಕದಳ, ಆಮೇಲೆ ಜನತಾ ಪಕ್ಷ, ಜನತಾದಳ, ನಂತರ ಇವರು ಕಾಂಗ್ರೆಸ್ಗೆ ಸೇರ್ಪಡೆ ಆದರು. ಸೊ ಸಿದ್ದರಾಮಯ್ಯ ನೋಡ್ರಿ, ಅವರು ಒಂದು ರಾಜಕೀಯ ಬೆಳವಣಿಗೆಯಲ್ಲಿ ಬೆಳೆದಿದ್ದು ರಾಮಕೃಷ್ಣ ಹೆಗಡೆ ಮತ್ತು HD ದೇವೇಗೌಡ ಅವರ ಕಾಲದಲ್ಲಿ ಸಹ ಒಂದು ಜನತಾ ರಾಜಕೀಯ ಪ್ರಭಾವ ಪ್ರಮುಖವಾಗಿತ್ತು ಅವರಿಗೆ ಬೆಳೆಯಲು ಕಾರಣ.
ಸಿದ್ದರಾಮಯ್ಯ ಹಲವಾರು ಬಾರಿ ವಿಧಾನಸಭಾ ಸದಸ್ಯರು ಕೂಡ ಅವರು ಆಯ್ಕೆ ಆಗಿದ್ದರು, MLA ಆಗಿ ಕೂಡ ಅವರು ಆಯ್ಕೆ ಆಗಿದ್ದರು. ಸೊ ಅವರು ಕರ್ನಾಟಕದಲ್ಲಿ ವಿವಿಧ ಹುದ್ದೆಗಳಲ್ಲಿ ಕೂಡ ಅವರು ಕೆಲಸವನ್ನು ಕೂಡ ಮಾಡಿದ್ದಾರೆ. ಸೊ ಫೈನಾನ್ಸ್ ಮಿನಿಸ್ಟರ್, ಹಣಕಾಸು ಸಚಿವರಾಗಿ ಅವರು ವರ್ಕ್ ಮಾಡಿದ್ದಾರೆ ಮತ್ತು ಉಪಮುಖ್ಯಮಂತ್ರಿ, ಡೆಪ್ಯೂಟಿ CM ಆಗಿ ಕೂಡ ಅವರು ಹುದ್ದೆಯನ್ನು ಕೂಡ ಅಲಂಕರಿಸಿದ್ದಾರೆ ಸ್ನೇಹಿತರೆ. ಸೊ ಈ ಒಂದು CM ಆಗಿ ಮುಖ್ಯಮಂತ್ರಿ ಬಜೆಟ್ಗಳಲ್ಲಿ ಅತಿ ಹೆಚ್ಚು ಬಜೆಟ್ ಹೊಂದಿರುವ ಯಾರಾದರೂ ಒಬ್ಬ ಮುಖ್ಯಮಂತ್ರಿ ಇದ್ದಾರೆ ಅಂದರೆ ಅವರು ಇತಿಹಾಸವನ್ನು ಸೃಷ್ಟಿಸಿ ಮಾಡಿದವರು ಅಂತಂದರೆ ಸೊ ಬಜೆಟ್ ಮಂಡನೆಯಲ್ಲಿ ಅತಿ ದಾಖಲೆಯನ್ನು ಬರೆದಂಥವರು CM ಸಿದ್ದರಾಮಯ್ಯನವರು. ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿ ಅವರು ಒಂದು ನಾಯಕತ್ವದಲ್ಲಿ ಒಬ್ಬರಂತೇಳಿ ಹೇಳ್ಬೋದು. ಸೊ ಇವರು ಬೇರೆ ಬೇರೆ ಪಕ್ಷದಲ್ಲಿದ್ದು ನಂತರ ಇವರು ಕಾಂಗ್ರೆಸ್ಗೆ ಸೇರ್ಪಡೆ ಆದಾರಲ್ಲ, ಸೊ ಅದು ಬಹಳ ದೊಡ್ಡ ತಿರುವನ್ನು ಕೂಡ ತಂದುಕೊಟ್ಟಿದೆ ಸ್ನೇಹಿತರೆ. ಯಾಕಂದರೆ 2005-2006 ಅವಧಿಯಲ್ಲಿ ಅವರು ಜನತಾದಳ ಅವರ ಒಂದು ಜೊತೆಗಿನ ಭಿನ್ನಾಭಿಪ್ರಾಯಗಳ ನಂತರ ಅವರು ಕಾಂಗ್ರೆಸ್ಗೆ ಬಂದು ಸೇರ್ಪಡೆ ಆಗಿದ್ದು. ಸೊ ಅವರು ಕಾಂಗ್ರೆಸ್ಗೆ ಸೇರಿದ ನಂತರ ಏನೇನಾಯ್ತಪ್ಪ ಅಂತಂದರೆ ವಿರೋಧ ಪಕ್ಷದ ನಾಯಕರಾದರು. ಸೊ ನಂತರ ರಾಜ್ಯ ಮಟ್ಟದಲ್ಲಿ ಅತಿ ಪ್ರಭಾವಿಯಾದಂತಹ ನಾಯಕರು ಯಾರಾದರೂ ಇದ್ರು ಅಂತಂದ್ರೆ ಅವರು ಸಿದ್ದರಾಮಯ್ಯ ಅಂತೇಳಿ ಕರೆಸ್ಕೊಂಡ್ರು. ನಂತರ ಅವರು ಕಾಂಗ್ರೆಸ್ನ ಒಂದು ಪಕ್ಷದಲ್ಲಿದ್ದು ಅವರು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಕೂಡ ಆಯ್ಕೆ ಆದರು. ಸೊ 2 ಸಲ ಅವರು ಸತತವಾಗಿ ಕಂಟಿನ್ಯೂ ಮುಖ್ಯಮಂತ್ರಿಯಾಗಿ ಆಯ್ಕೆ ಆದರು. ಮೊದಲ ಒಂದು ಸಲ ಅವರ ಅವಧಿಯನ್ನು ಪೂರ್ಣಗೊಂಡರು. 2ನೇ ಅವಧಿ ಒಂದು 3 ವರ್ಷಗಳ ಅವಧಿಯನ್ನು ಕೂಡ ಅವರು ಪೂರ್ಣಗೊಳ್ತಾರೆ. ಸೊ 2013ರಲ್ಲಿ ಕಾಂಗ್ರೆಸ್ ಬಹುಮತ ಪಡೆದು ಅವರು ಮುಖ್ಯಮಂತ್ರಿ ಆದರು. ಸೊ ಅವರು ಕರ್ನಾಟಕದಲ್ಲಿ ಪೂರ್ಣ 5 ವರ್ಷಗಳ ಅವಧಿ ಮುಗಿಸಿದ ನಂತರ ಮುಖ್ಯಮಂತ್ರಿಗಳಲ್ಲಿ ಇವರೊಬ್ಬರು ಒಂದು ಆ ಪಟ್ಟಿಯಲ್ಲಿ ಸೇರ್ತಾರೆ. ಆಮೇಲೆ ಮತ್ತೆ 2ನೇ ಅವಧಿ ಅವರ ಸ್ಟಾರ್ಟ್ ಆಗುತ್ತೆ, ಅದು 2023ರಿಂದ 26. ಸೊ ಆ ಒಂದು ಅವಧಿಯಲ್ಲಿ ಕೂಡ ಅವರು 3 ವರ್ಷಗಳ ಕಂಪ್ಲೀಟ್ ಆಗಿ ಅವರ ಒಂದು CM ಸ್ಥಾನದಲ್ಲಿ ಅವರ ಒಂದು ಅವಧಿಯನ್ನು ಕೂಡ ಪ್ರಾರಂಭವಾಗಿರುತ್ತದೆ. ನಂತರ ಅವರು 2026ರಲ್ಲಿ ಅವರು ರಾಜೀನಾಮೆ ನೀಡಿದ್ದು ವರದಿಯಾಗಿದೆ. ಸೊ ಇವರ ಒಂದು ಸಾಮಾಜಿಕ ಕಲ್ಯಾಣ ರಾಜಕೀಯದಲ್ಲಿ ಇವರು ಯಾವುದಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದ್ರು ಅಂತಂದರೆ, ಸೊ ನೋಡ್ರಿ, ಇವರ ಆಡಳಿತ ಅಹಿಂದ ಮತ್ತು ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರು, ಸೊ ಇಂತಹ ಒಂದು ರಾಜಕೀಯ ಮೇಲೆ ಅತಿ ಹೆಚ್ಚು ಒತ್ತಡವನ್ನು ಕೂಡ ಸಿದ್ದರಾಮಯ್ಯ ಅವರು ನೀಡ್ತಾ ಇದ್ರು. ಸೊ ಇವರ ವಿರುದ್ಧ ಟೀಕೆಗಳು ಏನಪ್ಪ ಅಂತಂದರೆ ಪ್ರಮುಖವಾಗಿ ಸೊ ಇವರು ಏನು ಗ್ಯಾರಂಟಿ ಯೋಜನೆಗಳು ಕೊಟ್ಟರು, ಆ ಗ್ಯಾರಂಟಿ ಯೋಜನೆಗಳ ಮೂಲಕ ಹಣಕಾಸು ಒತ್ತಡದ ಟೀಕೆ ವಿರೋಧ ಪಕ್ಷದವರು ಮಾಡ್ತಾಯಿದ್ರು. ಏನಪ್ಪ ಅಂತಂದರೆ ಅತಿಯಾದ ಗ್ಯಾರಂಟಿ ಯೋಜನೆಗಳು ನೀವು ಕೊಟ್ಟಿದ್ದೀರಿ, ಸೊ ಆ ಒಂದು ಯೋಜನೆಗಳು ಕೊಟ್ಟಿದ್ದೀರಿ, ಅದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗಿದೆ, ಅದು ರಾಜ್ಯದ ಆರ್ಥಿಕ ಭಾರನೂ ಕೂಡ ಅಷ್ಟೇ ಹೆಚ್ಚಾಗಿದೆ ಅಂಥೇಳಿ ವಿರೋಧ ಪಕ್ಷದವರು ಟೀಕೆಯನ್ನು ಕೂಡ ಮಾಡ್ತಾರೆ ಸ್ನೇಹಿತರೆ. ಸೊ ಇವರ ಪ್ರಕರಣ ಒಂದು ಚರ್ಚೆ ಯಾವುದಪ್ಪ ಅಂತಂದರೆ ಎಲ್ಲರಿಗೂ ಗೊತ್ತಿರುವಂಥ ಒಂದು ಮೂಡ ಪ್ರಕರಣ ಚರ್ಚೆ ಕೂಡ ಅವ್ರದ್ದು ಸುದ್ದಿಯಾಗಿತ್ತು. ಏನಪ್ಪ ಅಂತಂದರೆ ಮೈಸೂರಿನ ಒಂದು ನಗರಾಭಿವೃದ್ಧಿ ಸಂಸ್ಥೆಯಲ್ಲಿ ಅದು ಮೂಡ ಜಮೀನು ಹಂಚಿಕೆ ಸಂಬಂಧಿಸಿದಂತೆ ಸೊ ಅವರ ವಿರುದ್ಧ ಆರೋಪಗಳನ್ನು ಕೂಡ ರಾಜಕೀಯವಾಗಿ ಚರ್ಚೆ ಕೂಡ ಕಾರಣವಾಗಿತ್ತು. ನಂತರ ನ್ಯಾಯಾಂಗ ಮತ್ತು ತನಿಖಾ ಪ್ರಕ್ರಿಯೆಗಳಿಂದ ಅದು ಸುದ್ದಿಯಾಗಿದ್ದವು. ವಾಲ್ಮೀಕಿ ನಿಗಮ ಪ್ರಕರಣ, ಸೊ ಇದು ನೋಡ್ರಿ, SC ST ಅಭಿವೃದ್ಧಿ ನಿಧಿ ದುರುಪಯೋಗ ಆರೋಪಗಳು ಕೂಡ ಅವರ ಒಂದು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಚರ್ಚೆ ಆಗಿತ್ತು. ಸೊ ಸರ್ಕಾರದ ಮೇಲೆ ವಿರೋಧ ಪಕ್ಷಗಳಿಂದ ಟೀಕೆಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಬಂತು. ನಂತರ ಅವರು ಕನ್ನಡಿಗರಿಗೆ ಉದ್ಯೋಗದ ಮೀಸಲಾತಿ, ಸೊ ನೋಡ್ರಿ, ಖಾಸಗಿ ವಲಯದಲ್ಲಿ ಏನು ಕನ್ನಡಿಗರು ಇದ್ದರೋ ಸೊ ಅವರಿಗೆ ಉದ್ಯೋಗದ ಮೀಸಲಾತಿ ಕುರಿತು ಪ್ರಸ್ತಾವನೆಯನ್ನು ಕೂಡ ಇದೊಂದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಇದನ್ನು ಕೂಡ ವಿರೋಧಕ್ಕೆ ಕಾರಣವಾಯಿತು ಅಂತ ಹೇಳಿ ಕೂಡ ಹೇಳ್ಬೋದು ಸ್ನೇಹಿತರೆ. ಸಿದ್ದರಾಮಯ್ಯನವರಿಗೆ ಸಾರ್ವಜನಿಕರು ಇಟ್ಟಂಥ ಹಲವಾರು ಅವರ ಹೆಸರುಗಳು ಏನಂತೇಳಿ ಕರೀತಾರೆ ಅಂತಂದರೆ ಮಾಸ್ ಲೀಡರ್. ಸೊ ಇಂಥ ಒಂದು ಅನೇಕ ಹೆಸರುಗಳು ಕೂಡ ಅಭಿಮಾನಿಗಳು ಅವರಿಗೆ ಕರೀತಾರೆ. ಸೊ ಇತ್ತೀಚೆಗೆ ಅವರ ಒಂದು ರಾಜಕೀಯ ಬೆಳವಣಿಗೆಯಲ್ಲಿ ಏನು ಒಂದು ವರದಿಗಳು ಪ್ರಕಟವಾಗಿದೆ ಅಂತಂದರೆ ಕರ್ನಾಟಕ ಒಂದು ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆ ಬಹಳ ದಿವಸಗಳಿಂದ ಇದು ಕುತೂಹಲ ಮೂಡಿತು. ಸೊ ಇವರ ನಂತರ ಮತ್ತೊಬ್ಬರು ಇವರ ಅವಧಿಯಲ್ಲೇ ಬೇರೆ ಕಾಂಗ್ರೆಸ್ ನಾಯಕರು ಯಾರು CM ಆಗ್ತಾರೆ, ಸೊ ಇದು ಬದಲಾವಣೆಯ ಸುದ್ದಿಗಳು ಬಹಳಷ್ಟು ಬಂದಿತ್ತು. ಸೊ ನಂತರ ಇವತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಿದಂಥ ಘೋಷಣೆ ಕುರಿತು ಹಲವಾರು ವರದಿಗಳನ್ನು ಕೂಡ ಪ್ರಕಟಣವಾಗಿದೆ. ಸೊ ನಂತರ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ, ಸೊ ಯಾರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅದು ನಂತರ ನೋಡೋಣ ಸ್ನೇಹಿತರೆ. ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ಇದು ಸಿದ್ದರಾಮಯ್ಯನವರ ಸಂಪೂರ್ಣ ವಿವರಣೆ. ಸೊ ಅವರ ಯೋಜನೆಗಳು, ಸೊ ಅವರ ರಾಜಕೀಯದಲ್ಲಿ ಹೇಗೆ ಬಂದರು, ಅವರ ಬೆಳೆದಂತಹ ಒಂದು ಹಂತ, ಸೊ ಅವರು ಏನೆಲ್ಲ ಮಾಡಿದ್ರು ಅಂಥೇಳಿ ಒಂದು ವಿವರಣೆಯಲ್ಲಿ ನಾನು ತಿಳಿಸ್ಕೊಡಲು ಪ್ರಯತ್ನಿಸಿದ್ದೇನೆ. ಸಿದ್ದರಾಮಯ್ಯನವರ ಸಂಪೂರ್ಣ ನೀವು ಟೈಮ್ ಲೈನ್ ನೋಡಬೇಕಾದ್ರೆ ಸ್ನೇಹಿತರೆ 1948ರಿಂದ 2026 ವರ್ಷವಾರು ಸೊ ಅವರ ಒಂದು ಘಟನೆಗಳು ಮತ್ತು ಚುನಾವಣೆಗಳು, ಗೆಲುವು ಸೋಲು ಅಂಥೇಳಿ ಪ್ರಮುಖವಾಗಿ ಇದ್ದೇ ಇರುತ್ತದೆ. ಸೊ ಮತ್ತು ಅವರ ಭಾಷಣಗಳು ಕೂಡ ನೀವು ನೋಡಬಹುದು ಸ್ನೇಹಿತರೆ. ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದೇ ಥರ ನಿಮ್ಮ ಪ್ರೋತ್ಸಾಹ ಇರಲಿ ಸ್ನೇಹಿತರೆ. ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.